ನಾವು ಈಗಾಗಲೇ ನಮ್ಮ KPCCಯಿಂದ ನಮಗೊಂದು ಆದೇಶ ಇದೆ. ಈ 1ನೇ ತಾರೀಕೊಳಗಾಗಿ ಯಾರ್ಯಾರು ಈ ಭಾಗದ ಉಸ್ತುವಾರಿ ಇರ್ತಾರೆ, ಜೊತೆಗೆ ನಮ್ಮ AICCಯಿಂದ ನಮ್ಮ ಗೋಪಿನಾಥ್ ಅನ್ನೋರು ಬಂದಿದ್ದಾರೆ, ನಮ್ಮ ಸೆಕ್ರೆಟರಿ ಅವರು, ಈ ಭಾಗದ ಇನ್ಚಾರ್ಜ್ ಅವರು ಕೂಡ. ನಾ KPCC ಕಾರ್ಯಾಧ್ಯಕ್ಷನಾಗಿ ನನಗೆ ಇವು 8 ಜಿಲ್ಲಾದ ಉಸ್ತುವಾರಿ ನನಗಿರುತ್ತೆ. ಇವತ್ತೆಲ್ಲ ಜಿಲ್ಲಾವಾರು ನಾವು ಸಂಪೂರ್ಣವಾಗಿ ಒಂದು ವಿಸಿಟ್ ಮಾಡಿ, ಜೊತೆಗೆ ಯಾವ ಜಿಲ್ಲಾದಲ್ಲಿ ಅಧ್ಯಕ್ಷರಾಗಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾಗಲಿ, ಜೊತೆಗೆ ನಮ್ಮ ಕೆಳಗಿದ್ದಂಥ ನಮ್ಮ ಟೋಟಲಿ ಕಮಿಟಿಗಳಾಗಲಿ ಅದರ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ನಾವು ಅಬ್ಸರ್ವೇಷನ್ ಬಂದಿದ್ದೀವಿ ಇವತ್ತು. ಜೊತೆಗೆ ಬರುವಂಥ ಈಗ ಅತಿ ಸಮೀಪದಲ್ಲೇ ಶೀಘ್ರದಲ್ಲೇ ಬರುವಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಹಲವಾರು ಕಡೆ ಲೋಕಲ್ ಬಾಡಿ ಚುನಾವಣೆಗಳು ಕೂಡ ಅದಾವೆ. ಆ ಚುನಾವಣೆಯಿಂದ ನಾವು ಸಂಘಟನೆಯನ್ನು ಸದೃಢಗೊಳಿಸೋಕೆ, ಜೊತೆಗೆ ನಮ್ಮ ಪಕ್ಷದ ಯಾರ್ಯಾರು ಆ್ಯಕ್ಟಿವ್ ಅದರ ಅಥವಾ ನಮ್ಮ ಅಧ್ಯಕ್ಷರುಗಳು ಯಾರು ಆ್ಯಕ್ಟಿವ್ ಇಲ್ಲ, ಇನ್ಆ್ಯಕ್ಟಿವ್ ಇದ್ದಂಥವ್ರನ್ನ ನಾವು ಒಂದು ಅಬ್ಸರ್ವೇಷನ್ ಮಾಡಿ ನಾವು ಒಂದು ರಿಪೋರ್ಟ್ ಕೊಡೋಕೆ ಆಗತ್ತಾರೆ. ಆ ರಿಪೋರ್ಟ್ ಕೂಡ ನಾವು ತಯಾರು ಮಾಡೋಕತ್ತೀವಿ. ಎಲ್ಲ ಜಿಲ್ಲೆಗೂ ಇದೊಂದಲ್ಲ, ಎಲ್ಲ ಜಿಲ್ಲೆವರು ಇವತ್ತು ನಾವು ಚಿಕ್ಕೋಡಿ ಮತ್ತು ಬೆಳಗಾವಿ 2 ಡಿವಿಷನ್ಗಳನ್ನು ಇವತ್ತು ನಾವು 2 ಡಿವಿಷನ್ಗಳು ಇವತ್ತು ಮೀಟಿಂಗ್ ಇಟ್ಟಿದ್ದೇವೆ. ನಾಳೆ ನಾವು ಬಾಗಲಕೋಟೆ ಮತ್ತು ಬಿಜಾಪುರ ಇಟ್ಟಿದ್ದೇವೆ. ಅದೇ ರೀತಿ ನಾಡ್ದು ಹಾವೇರಿ ಮತ್ತು ಗದಗ ಇಟ್ಟಿದ್ದೇವೆ. ಹಿಂಗೆ ದಿನ ಒಂದೊಂದು 2 ಜಿಲ್ಲೆಗಳನ್ನು ನಾವು ಕಂಪ್ಲೀಟ್ ಮಾಡಕತ್ತೀವಿ. ಸುತ್ತಾಗ್ತದೆ, ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರಿ ಅನ್ನೋಂಥದ್ದು ಕೂಡ. ಮಾಜಿ ಶಾಸಕರು ಇದು ಮಾಡ್ತಾ ಇದ್ದಾರೆ. 222 ಶಾಸಕರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನು ನನಗೆ ಗೊತ್ತಿಲ್ಲ. ತಮ್ಮೇನು ಹನಿ ಟ್ರ್ಯಾಪ್ ಆಗೋ ಸಾಧ್ಯತೆ ಇದೆ? ನನ್ನ ಮ್ಯಾಗ ಅಂಥವಿಲ್ಲ. ಟ್ರೈ ಮಾಡ್ತಿರ್ತಾರೆ ಕರೆ, ನಾವು ನಮ್ಮ ಹುಷಾರಾಗಿ ನಾವು ಇರಬೇಕಷ್ಟೇ. ಅಲ್ಲ, ಏನು ಬ್ರೇಕ್? ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದ್ರೆ ಅಂಥವ್ರು ಕೆಲವು ಮಂದಿ, ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರಿಗಳು ನಾವು ಇರಬೇಕಷ್ಟೇ. ಅಲ್ಲ ಸರ್, ಈಗ DK ಶಿವಕುಮಾರ್ ಈಗ ನಾವು ಹೆಲೋ ಅಂದಾಗ ಮುಂದಿನವರು ಕೂಡ ಹೆಲೋ ಅಂತಾರೆ ಅಂತ ಅಂತಿದ್ದಾರೆ ಸರ್. ಏನು ಸರ್ ಅದ್ರ ಬಗ್ಗೆ? ನನಗದು ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನು ಡೆಪ್ತೂನಲ್ಲ, ಆಮೇಲೆ ನಾನು ನ್ಯೂಸ್ ಅಂತೂ ನೋಡೋಂಗೇ ಇಲ್ಲ. ಹೆಚ್ಚು ಕಡಿಮೆ ಭಾಳ ಕಮ್ಮಿ, ನಾ ಜಾಸ್ತಿ ಹೊರಗೆ ಇರೋದು ಜಾಸ್ತಿ. ಹಾಗಾಗಿ ಅದ್ರ ಬಗ್ಗೆ ನನಗೇನು ಸರಿ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ನಾವು ಇನ್ನೂ ಚರ್ಚೆ ಇಲ್ಲ. ಇವಾಗ ನಾವು ಮೀಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮೀಟಿಂಗ್ ಸ್ಟಾರ್ಟ್ ಮಾಡಿ ಇವತ್ತೆಲ್ಲ ಇಲ್ಲಿದು ಟೋಟಲಿ ರಿಪೋರ್ಟ್ ತೊಗೊತೀವಿ. ಇಲ್ಲ, ಸರ್ಕಾರ ಲೆವೆಲ್ದಲ್ಲಿ ಸರ್ ಚಿಕ್ಕೋಡಿ ಜಿಲ್ಲೆ ಶಾಸಕರಾಗಲಿ, ಸಂಸದರು, ಮಾಜಿ ಸಂಸದರು ಪ್ರಕಾಶ್ ಹುಕ್ಕೇರಿ ಆಗಲಿ, ಅವರು ಬಹಳ ಸರಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಚಿಕ್ಕೋಡಿ ವಿಭಾಗ ಬೆಳಗಾವಿಗೆ ಬಂದಾಗ ಮಾತ್ರ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಮಾತಾಡೋಂತಾರೆ, ಬೆಂಗಳೂರು ಹೋದರೆ ಮಾತಾಡಲ್ಲ. ಯಾಕೆ, ಏನು ಕಾರಣ? ಇಲ್ಲ, ಇದನ್ನೆಲ್ಲ ಒಂದ್ಸಲ ಜಿಲ್ಲಾದ ಎಲ್ಲ ಶಾಸಕರುಗಳನ್ನಾಗಲಿ, ಈ ಜಿಲ್ಲೆಯ ಹಿರಿಯ ಮುಖಂಡರುಗಳನ್ನಾಗಲಿ ಕರೆದು ಒಂದ್ಸಲ ಒಂದು ಮೀಟಿಂಗ್ ಮಾಡುವಂಥ ವ್ಯವಸ್ಥೆ ನಾವು ಮಾಡಿಸ್ತೇವೆ ಪಾರ್ಟಿಯಿಂದ. ಎಲ್ಲಿ ಒಂದು ಕಡೆ ಉತ್ತರ ಕರ್ನಾಟಕ ಶಾಸಕರ ಇಚ್ಛಾಶಕ್ತಿ ಕೊರತೆ ಇದೆ ಜಿಲ್ಲೆ ಮಾಡೋಕ್ಕೆ. ಉತ್ತರ ಕರ್ನಾಟಕ ಅಲ್ಲ, ನಿಮ್ಮ ಬೆಳಗಾವಿ ಜಿಲ್ಲಾದವ್ರು ಕಮ್ಮಿ ಇರ್ಬೋದು. ನಮ್ಮ ಉತ್ತರ ಕರ್ನಾಟಕ ನಿಮ್ಗಾದ್ರೆ ನಮಗೇನು ಖುಷಿ ಇಲ್ಲ. ನಿಮ್ಗೆ ಇನ್ನೊಂದು ಜಿಲ್ಲಾ ಆದ್ರೆ ನಮ್ಗೆ ಖುಷಿ ಐತಿ. ಬೆಳಗಾವಿ ಜಿಲ್ಲಾ ಶಾಸಕರಷ್ಟು ಒಗ್ಗಟ್ಟಾಗಿ ಅದನ್ನು ಮಾಡಿದರೆ ಈಸಿಲಿ ಆಗುತ್ತೆ ಅದು. ಯಾಕಂದರೆ ಬೆಳಗಾವಿ ವಿಭಜನೆ ಆದರೆ ಆ್ಯಕ್ಚುಲಿ ಚಿಕ್ಕೋಡಿ ಜಿಲ್ಲಾ ವಿಭಜನೆ ಆಗಬೇಕು. ಯಾಕಂದ್ರೆ ಭಾಳ ದೊಡ್ಡ ಡಿವಿಷನ್ ಆಗಿದ್ದರಿಂದ ಸಹಜವಾಗಿ ಆಡಳಿತಾತ್ಮಕ ಕೊರತೆಗಳು ಸತಿಗೆ ಸಾಕಷ್ಟು ಆಕ್ಕವು. ಯಾಕಂದರೆ ಒಬ್ಬ DC ಬೆಳಗಾಮಲ್ಲಿ ಇರೋದು, ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡೋದು, ಆ ಕಾರ್ನರಿಂದ ಈ ಕಾರ್ನರ್ ದೊಡ್ಡ ಜಿಲ್ಲೆ. ಇವತ್ತು ಕರ್ನಾಟಕದ ಅತ್ಯಂತ ದೊಡ್ಡ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್. ಮೊನ್ನೆ ಎಕ್ಸಾಂಪಲ್ ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿ. ನಮಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಮಗೆ ವ್ಯತ್ಯಾಸ ಆಗತ್ತಿತ್ತು. ನಾವು ಹಂಗಾಗಿ ನಾವು ಕಾರ್ಪೊರೇಷನ್ ಡಿವೈಡ್ ಮಾಡಿದ್ವಿ ಎರಡು. ನಾವು ಹುಬ್ಬಳ್ಳಿ ಬೇರೆ ಮಾಡ್ಕೊಂಡು ನಮ್ಮ ಧಾರವಾಡ ಬೇರೆ ಮಾಡ್ಕೊಂಡು ನಾವು. ಯಾಕಂದರೆ ಯಾವತ್ತು ಆಡಳಿತಾತ್ಮಕ ಕೊರತೆ ಆಗುತ್ತೆ, ಆಮೇಲೆ ಆಡಳಿತಾತ್ಮಕ ಕಂಟ್ರೋಲ್ ಇರೋಂಗಿಲ್ಲ. ಆಮ್ಯಾಗ ಒಬ್ಬ ಅಧಿಕಾರಿಗೆ ಸಾಕಷ್ಟು ಪ್ರೆಷರ್ ಆಗುವಂಥದ್ದು ಕಂಡಂಥ ಟೈಮಲ್ಲಿ ನಾವು ಡಿವಿಷನ್ ಮಾಡೋರಿಗೆ ಯಾವ್ದು ಕೊರತೆ ಇಲ್ಲ. ಡಿವಿಷನ್ ಆಗೋದು ನಮ್ದು ಎಲ್ಲರದ್ದು ಯಾರ್ದೂ ಅಭ್ಯಂತರಿಲ್ಲ. ನಾವಂತೂ ಬೆಂಬಲ ಅದೇವು. ಶೋರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.